ಇಂಥ ಕ್ಲೈಮೇಟ್ ಒಳಗೆ ಬೈಕ್ ರೈಡ್ ಮಾಡ್ಕೊತ ಹೋಗ್ಬೇಕಾದ್ರೆ ನಾವು ಒಂದು ಹಾಡು ನೆನಪಾಗತ್ತದ್ರಿ. ಆ ಹಾಡು ಯಾವಪ್ಪ ಅಂತಂದ್ರೆ ಪೂರ್ತಿ ಜಂಗಲರಿ ಇದೆ. ವೆದರ್ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಐತಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಗಾಯ್ಸ್, ಎಂದಿನಂತೆ ನಮ್ಮ ಸೊಸೆಯನ್ನು ಈಗ ಒಂದು ರೌಂಡ್ ಕರ್ಕೊಂಡು ಹೋಗುವ ಸಮಯ. ನಾವೀಗ ರೆಡಿಯಾಗಿ ಆಫೀಸ್ಗೆ ಹೋಗಕ್ಕೆ ರೆಡಿ ಆಗ್ಯಾವ್ರಿ. ಆಕಿನೂ ರೆಡಿ ಆಗ್ಯಾವ ಒಂದು ರೌಂಡ್ ಹೋಗಕ್ಕೆ. ಹೌದಿಲ್ಲ ಹಚ್ಚಿತ? ಹೋಗೋಣ, ಗಾಡಿ ಮೇಲೆ ಹೋಗೋಣ. ಗಾಡಿ ಎಲ್ಲೈತಿ? ಎಲ್ಲೈತಿ ಗಾಡಿ? ಅಲ್ಲೈತಾರ? ಹಚ್ಚಿತ? ಓಯ್ ಟಾಟಾ ಟಾಟಾ ಮಾಡೆ. ಮತ್ತು ನಾವು ನಮ್ಮ ಸೊಸೆನ ಒಂದು ರೌಂಡ್ ಹೊಡಿಸಿ ನಾವು ಧಾರವಾಡಕ್ಕೆ ಬಂದುಬಿಟ್ಟಿದ್ದೇವೆ. ಧಾರವಾಡಕ್ಕೆ ಬಂದಿದ್ದೆ ಅಂತಂದ್ರೆ ಒಂದು ಊರಿಗೆ ಕಲೆಕ್ಷನಿಗೆ ಅಂತ ಹೋಗೋದಿತ್ತು. ಇವತ್ತು ಕ್ಲೈಮೇಟು ಚಲೋ ಇತ್ತು, ಬಿಸಿಲಿತ್ತು. ಮತ್ತು ಮುಂದೆ ಬಂದು ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನು ಮಾಡೋಕೆ ಆಗಲ್ಲ ರೀ, ಮಳೆಗಾಲ. ಹಿಂಗಾಗಿ ಒಂದಂತೇಳಿ ಬಂದು ತೆರೆ ನಿಂತಿದ್ದೆ ನಾನು, ಮಳೆ ಕಡಿಮೆ ಆಗಲ್ಲ ಅಂತೇಳಿ. ಮತ್ತು ಸ್ವಲ್ಪ ಜೋರಾತ್ರಿ ಈಗ ನಾವು ಹೊಂಟಿರೋದು ಇದು ಕಲಘಟಗಿ ರೋಡ್ ರೀ. ನಾನು ಇಲ್ಲಿ ಹಸರಂಬಿ ಅನ್ನೋ ಊರಿಗೆ ಹೊಂಟಿದ್ದೆ. ಮಳೆ ಆಗಲ್ಲ, ಮಳೆ ಮಾಡಾಗಿ ಮಳೆ ಬರಾಕತ್ತಿತ್ತು. ಈಗ ಹೊಳ್ಳಿ ಬಿಸಿಲು ಬಿದ್ದೈತಿ. ಕ್ಲೈಮೇಟ್ ಒಂಥರ ವಿಚಿತ್ರ ಈಗ ಹೋಗುಂಬರ್ರಿ. ಮೊದಲು ಲೇಟ್ ಆಗೈತಿ. ಕಸ್ಟಮರ್ ಹೋಗಿ ವಿಸಿಟ್ ಕೊಟ್ಟು ಮತ್ತು ಹೊಳ್ಳಿ ಇನ್ನೊಂದು ದೂರ ಸಿಗುತ್ತೆ. ಹೋಗುಂಬರ್ರಿ. ವೆದರ್ ಮಾತ್ರ ಮಸ್ತ್ ಈಗ ಇದು ಕಡೆ ಲೆಫ್ಟ್ ಸೈಡ್ ಕಾಣಾಕಿರೋದು ಧಾರವಾಡಿಂದ ಕಲಘಟಗಿಗೆ ಹೋಗೋ ರೋಡು ಇನ್ನೂ ಕನ್ಸ್ಟ್ರಕ್ಷನ್ ಮಾಡಕತ್ತಾರ್ರಿ. ವೆದರ್ ಮಾತ್ರ ಚಲೋ ಇತ್ತು, ವ್ಯೂನು ಮಸ್ತ್ ಕಾಣಕತ್ತಿತ್ತು. ಅದ್ರ ರೋಡ ಸ್ವಲ್ಪ ಸರಿ ಇದ್ದಿದ್ದಿಲ್ಲ. ಅದ ರೋಡ್ನಾಗ ಎಂಜಾಯ್ ಮಾಡ್ಕೊಂಡು ಹೊಂಟಿದ್ವಿ ನಾವು. ಹೆಂಗೆ ಕಾಣ್ತದೆ ನೋಡ್ರಿ ವ್ಯೂ. ಪೂರ್ತಿ ಹುಂಚಿ ಗಿಡನ ಅದಾವ್ರಿ ಎಲ್ಲಿಂದ ಅಲ್ಲಿ ಮಟನು. ಈ ದಾರಿ ನೋಡಿರ್ಬೋದು ನೀವು, ಕಲಘಟಗಿಗೆ ಹೋಗೋ ದಾರಿ ಇದೆ. ಈ ವೈಬ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತಿ. ಮಳೆ ಇಲ್ಲ, ಆದ್ರೆ ಮಾಡೈತಿ. ಹೇಳಕ್ಕೆ ಬರೋದಿಲ್ಲ ಮಳೆ ಈಗ ಆಗಾಕತಿ ಅನ್ನಂಗಲ್ಲಿದೆ. ಯಾವಾಗ ಚೈತೈತೆ ಅವಾಗ ಆಕತಿ ಮಳೆ. ನಮ್ಮದು ಡೆಸ್ಟಿನೇಷನ್ ಇನ್ನೂ ಒಂದು 20 ಕಿಲೋಮೀಟರ್ಸ್ ಇರ್ಬೋದು. ಹೋಗುಂಬರ್ರಿ, ಮತ್ತು ಲೇಟ್ ಆಕತಿ. ಹೋಗುಂಬರ್ರಿ. ಈ ಮಳೆಗಾಲದಾಗ ಬೈಕ್ ರೈಡ್ ಯಾಕೆ ಇಷ್ಟ ಆಕತ್ತಂತಂದ್ರೆ ವ್ಯೂಸ್ ಮಸ್ತ್ ಕಾಣ್ತಾವ್ರಿ. ನೋಡ್ರಿ ಹೆಂಗೆ ಕಾಣಕತ್ತೈತಿ. ಈಗ ಪೂರ್ತಿ ಗುಡ್ಡ ಐತಿ. ವ್ಯೂ ಮಾತ್ರ ಬೆಂಕಿ ಕಾಣಕತ್ತೈತಿ. ಇಲ್ಲಿಂದ ಹಿಡಿದು ಅಲ್ಲಿ ಮಟನೂ ಗುಡ್ಡ ಐತಿದೆ. ನೇಚರ್ ಭಾಳ ಅಂದ್ರೆ ಭಾಳ ಸುಂದರ ಐತಿ. ಈ ಕಡೆಯಿಂದ ಇದು ಧಾರವಾಡ ತಾಲೂಕು ಆಕತ್ರಿ. ಇದು ಈ ಕಡೆಯಿಂದ ಇದು ಹಿಂಗೈತಿ ರೋಡ. ಇದು ನೆಕ್ಸ್ಟ್ ಬರೋದು ಕಲಘಟಗಿ ತಾಲೂಕು ರೋಡ. ಇದನ್ನ ನೋಡ್ರಿ ಹೆಂಗೆ ಮಾಡ್ಯಾರ, ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ ಅದಕ್ಕೆ ಇದಕ್ಕೆ. ಈ ರೋಡ್ ನೋಡ್ರಿ, ಈಗ ಆಗಲ್ಲ ಹಿಂದಿನ ರೋಡ್ ನೋಡ್ರಿ. ವೆದರ್ ಮಾತ್ರ ಮಸ್ತ್ ಐತ್ರಿ. ನೋಡ್ರಿ ಕೆರೆ ನೀರು ಹೆಂಗೆ ನಿಂತಾವ. ಪೂರ್ತಿ ಬೆಟ್ಟ ಗುಡ್ಡ ಸುತ್ತಮುತ್ತ. ಇಂಥ ಕ್ಲೈಮೇಟ್ ಒಳಗೆ ಬೈಕ್ ರೈಡ್ ಮಾಡ್ಕೊತ ಹೋಗ್ಬೇಕಾದ್ರೆ ನಾವು ಒಂದು ಹಾಡು ನೆನಪಾಗತ್ತದ್ರಿ. ಆ ಹಾಡು ಯಾವಪ್ಪ ಅಂತಂದ್ರೆ ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ, ಇಲ್ಲೇ ಒಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ,
ವ್ಯಾಮೋಹವ ಕೇವಲ ಮಾತಿನಲ್ಲಿ ಬೀಳದೆ ಇರಬಹುದೇ. ನಿನ್ನದೆ ತೋಳಿನಲ್ಲಿ ಹೀಗೆಯೇ ಇರಬಹುದೇ ಈ ಧ್ಯಾನವ ಕಂಡು. ನಿಮಗೆ ಈ ಹಾಡು ಕೇಳಿ ಏನು ಫೀಲ್ ಆದ ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ನಿಮಗೂ ಈ ಥರ ರೈಡ್ ಹೋಗೋದು ಇಷ್ಟ ಅಂತ ಹೇಳಿದ್ರು ಕಮೆಂಟ್ ಮಾಡಿರಿ. ಈಗ ಹೋಗೋಣ ಬರ್ರಿ. ಮತ್ತೀಗ ಜಂಗಲ್ ಬಂತ್ರಿ. ಈಗ ಜಂಗಲ್ ಸ್ಟಾರ್ಟ್ ಆಗ್ತದೆ. ಇನ್ನೂ ಒಂದು 3 ಕಿಲೋಮೀಟ್ರ್ ಇರ್ಬೋದದ ಊರು. ಈಗ ಊರ ಮಠನೂ ಹಿಂಗೆ ಜಂಗಲ್ ಐತಿ. ಮಳೆ ಬರದೇ ಇದ್ದರೆ ಸಾಕು ಸ್ವಲ್ಪ ಹೊತ್ತು ಅಲ್ಲಿ ಹೋಗ್ಬಿಟ್ಟ. ಯಾಕಂದ್ರೆ ನಿಂದ್ರಾಕೂ ಆಗಲ್ಲ ಇಲ್ಲಿ. ಅಡ್ವೆಂಚರ್ ರೋಡ್ ಟ್ರಿಪ್ ಮಾಡಿದಾಗ ರೈಡ್ ಅಡ್ವೆಂಚರ್ ರೋಡ್ ರೈಡ್. ವೈಬ್ ಮಾತ್ರ ಬೆಂಕಿ ರೀ. ನಂಗೆ ಹಿಂಗೆ ಸೋಲೋ ರೈಡ್ ಬರೋದಂದ್ರೆ ಎಲ್ಲಿಲ್ಲದ ಇಷ್ಟ. ಮಳೆ ಒಂದು ಬರಾಕತ್ರಿ. ಮಳೆ ಜೋರ ಆದರೆ ಹೆಸರು ಬರೀ ಇಲ್ಲೇ ಅಲ್ಲ. ಮೋಸ್ಟ್ಲಿ ಕೋಳಿ ಫಾರ್ಮ್ ರೀ ಇವೆಲ್ಲ. ಒಂದು ಊರು ಇದ್ದಂಗೆ ಐತೆ ಕೋಳಿ ಫಾರ್ಮ ಪೂರ್ತಿ. ಎಲ್ಲ ಕೋಳಿ ಫಾರ್ಮರ್ ಇದೆ. ಅದ್ರ ಕೋಳಿ ಇಲ್ಲೊಳಗೆ ಮೋಸ್ಟ್ಲಿ ಸೀಸನ್ನಾಗ ಇಲ್ಲಿ ಕೋಳಿ ಇದು ಮಾಡಂಗಿಲ್ಲ ಅನ್ಸತಿ. ಹೋಗೊಂಬರ್ರಿ, ಮಳೆ ಬರಬೇಡ. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ, ಇಲ್ಲೇ ಒಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ. ವ್ಯಾಮೋಹವ ಕೇವಲ ಮಾತಿನಲ್ಲಿ ಬೀಳದೆ ಇರಬಹುದೇ, ನಿನ್ನ ನೋಡಿದ ಮೇಲೆಯೂ ಪ್ರೀತಿಯಲ್ಲಿ ಬೀಳದೆ ಇರಬಹುದೇ. ಎಲ್ಲೂ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ, ಎಲ್ಲೇ ಒಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ. ಇದ ಹಾಡು ಎದಕ್ಕೆ ಹೊಳ್ಳಮಳ ಹಾಡಾಕತ್ತನ ಅಂತೇಳಿ ಅನ್ಕೋಬೇಡ್ರಿ. ಯಾಕಂದ್ರೆ ನನಗೆ ಹಾಡು ಭಾಳ ಇಷ್ಟ. ಮತ್ತು ಈ ಕ್ಲೈಮೇಟ್ ಒಳಗೆ ಇದ ಹಾಡು ಸೂಟ್ ಆಕತ್ರಿ. ಹಿಂಗಾಗಿ ಇದ ಹಾಡು ಹಾಡಾಕತ್ತ. ನಾನು ಲೈಫ್ ಎಂಜಾಯ್ ಮಾಡ್ಬೇಕ್ರಿ. ಮತ್ತು ಅದ್ರ ಜೊತೆಗೆ ನಾವೆಲ್ಲರೂ ಹೊಂಟೇವ ಅಂತಂದ್ರೆ ಆ ರೈಡ್ನು ಕೂಡ ಎಂಜಾಯ್ ಮಾಡ್ಬೇಕು. ಈಗ ನಾನು ಇಲ್ಲಿ ಕಾಡಿನ ಮಧ್ಯೆ ನಿಂತನ್ರಿ. ವಾಯು ವಿಹಾರಕ್ಕಂತೇಳಿ ತರಬಿದ್ದೆ. ಮತ್ತು ನಮ್ಮ ಎಲ್ಲ ಇದು ಇರ್ತಾವೆ ಅವನ್ನ ಮಾಡೋಕ್ಕಂತೇಳಿ ತರಬಿದ್ದೆ. ಪೂರ್ತಿ ಜಂಗಲರಿ ಇದೆ. ವೆದರ್ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಐತಿ. ನನಗೆ ಫೀಲ್ ಹೆಂಗೆ ಮಾಡತ್ತದಂದ್ರೆ ನನ್ನ ಪ್ಲೇಸ್ನಾಗ ನೀವು ಇದ್ಕೊಂಡು ಯೋಚನೆ ಮಾಡಿರಿ ಹೆಂಗೆ ಫೀಲ್ ಆಗ್ತಿರ್ಬಾರ್ದು ಅಂತೇಳಿ. ಯಾರು ಇಲ್ಲ ಏಕಾಂತದಲ್ಲಿ. ಎಷ್ಟು ಪೀಸ್ಫುಲ್ ಐತಂದ್ರಿ ಮೈಂಡ್. ಬೆಂಕಿ ಅಂದ್ರೆ ಬೆಂಕಿ ರೀ. ನಮ್ಮ ಅಂಬಾರಿನೂ ಇಲ್ಲೇ ನಿಂತತಿ. ಆಕೆ ಮೊನ್ನೆ ಆರಾಮಿದ್ದಿದ್ದಿಲ್ಲ. ನಮ್ಮ ಅಂಬಾರಿಗೆ ದವಾಖಾನೆ ತೋರ್ಸೊಂಬಂದ್ಮ್ಯಾಗ ಹಂಗೆ ಕುದುರೆ ಜಿಗ್ದಂಗೆ ಜಿಗಾಕತ್ತತಿ. ಈ ಕಡೆ ಹೊಲ ಐತಿ. ಜ್ವಾಳ ಅಲ್ಲ ಗೊಂಜಾಳ ಹಾಕ್ಯಾರ ಮೋಸ್ಟ್ಲಿ. ಪೀಸ್ಫುಲ್ ಐತ್ರಿ ಮೈಂಡ್. ಈಗ ನಾನು ಈ ದಾರಿ ನೀರು ಹುಲ್ಕೊಪ್ಪಕ್ಕೆ ಹೋಗತ್ರಿ. ಹುಲ್ಕೊಪ್ಪದಿಂದ ನಾನು ನೀರು ಸಾಗರಕ್ಕೆ ಹೋಗ್ಬೇಕು. ನೀರು ಸಾಗರಕ್ಕೆ ಹೋಗಿ ಅಲ್ಲಿ ಕಸ್ಟಮರ್ ಅದ ಅಲ್ಲೊಬ್ಬರು ಭೇಟಿ ಮಾಡಿ ಹೊಳ್ಳಿ ಎಲ್ಲಿ ಹೋಗೋದಾಗತ್ತೆ. ಈಗ ಹೋಗುಂಬರ್ರಿ, ಲೇಟ್ ಆಗೈತಿ. ಈಗ ಮೋಸ್ಟ್ಲಿ 1 ಗಂಟೆ ಆಗಲ್ಲ ಟೈಮ್. ಹೋಗುಂಬರ್ರಿ. ಮತ್ತು ಮಳೆ ಮಾಡ್ದಂಗೆ ಆಗೈತಿ. ಈ ಕಾಡೊಳಗೆ ಮಳೆ ಬರಾಕತ್ತಂದ್ರೆ ನಿಂದ್ರಾಕ ಜಾಗ ಇರಂಗಿಲ್ಲ ಇಲ್ಲೇ. ಊರಂತೇಳಿ ಹೋಗಿ ಮತ್ತೆ ಸ್ಟಾರ್ಟ್ ಮಾಡ್ತೇನೆ ವಿಡಿಯೋ. ಫುಲ್ ಮಳೆ ಬರಾಕತ್ತ. ಇಂಥ ವೆದರ್ ಬೈಕ್ ತೊಗೊಂಡು ರೈಡ್ ಮಾಡೋದು ಒಂಥರ ಈ ಫೈನಾನ್ಸ್ ಫೀಲ್ಡ್ ಒಂದು ಮಟ್ಟಿಗೆ ಎಂಜಾಯ್ ಮಾಡ್ಕೊತ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ. ಹಂಗೆ ಮಾಡಕತ್ತ ನಾನು ಈಗ ಈ ವೆದರ್ಗೆ. ವಾವ್, ಸೂಪರ್, ಮೈಂಡ್ ಬ್ಲೋಯಿಂಗ್. ಎಲ್ಲಿ
ಸಂಚಾರಿ ಏಕಾಂಗಿ ಸಂಚಾರಿ. ರೋಡ್ ಮಾತ್ರ ಬೆಂಕಿ ಐತಿ. ರೋಡ್ ಇಂಥ ರೋಡ್ ಇದ್ರೆ ಇನ್ನೂ ಖುಷಿ ಬರ್ತೈತ್ರಿ ಅಡ್ಡಾಡಕ್ಕೆ. ಮಳಿ ನೋಡ್ರಿ ಹೆಂಗೆ ಕಾಣಕತ್ತೈತಿ. ಬೆಂಕಿ ಬೆಂಕಿ ಬಿರುಗಾಳಿ. ಏನಿಗೆ ಪಯಣ ಯಾವುದು ದಾರಿ ಏಕಾಂಗಿ ಸಂಚಾರಿ. ಹೋಗೊಂಬರ್ರಿ ಮತ್ತೆ. ಈಗ ನಾ ಎಲ್ಲಿ ಬಂದೇನಪ್ಪ ಅಂತಂದ್ರೆ ನೀರು ಸಾಗರ್ ಕೆರೆ ಕಡೆ ಬಂದನ್ರಿ. ಆದರೆ ಇಲ್ಲಿ ಮಳೆ ಬರಾಕತ್ತೈತಿ. ಇನ್ನು ಮುಂದೆ ಹೋದಂದ್ರೆ ಮತ್ತೆ ಗಾಡಿ ಹೊಳ್ಳಿ ಬರೋಕೆ ಆಗಂಗಿಲ್ಲ. ಹಾಗಾಗಿ ಇಲ್ಲೇ ನೋಡಿ ಹೊಳ್ಳಿ ಹೋಗ್ಬೇಕಂತ ಮಾಡೇನೀಗ. ಮಸ್ತ್ ಅಂದ್ರೆ ಮಸ್ತ್ ಐತಿ ಕೆರೆ. ಆದ್ರೆ ಮಳೆ ಆತಂದ್ರೆ ಭಾಳ ಸಮಸ್ಯೆ ಆಕೈತೆ ಮತ್ತೆ ಹೊಳ್ಳಿ ಹೋಗೋಕೆ. ಹೀಗಾಗಿ ರಿಸ್ಕ್ ತೊಗೊಳೋದು ಬೇಡ ಅನಿಸುತ್ತೆ. ಬಿಸಿಲು ಬಿತ್ತಿಗೆ ಮತ್ತೆ ಹೊಳ್ಳಿ ಹೋಗ್ಬೇಕು ಅನಿಸತಿ. ಯಾರು ಬಿಡು ಅಂತ ಅನಿಸತಿ. ಏನು ಮಾಡ್ಬೇಕು ಇಲ್ಲೇ ಕರಿವಲ್ಲಾಗೈತಿ. ಹೋಗಿ ಬಿಡ್ಬರ್ರಿ ನೋಡು. ಮಾಡಿ ರಿಸ್ಕ್ ಇಂಥ ದಾರಿ ಒಳಗೆ ಅಂಬಾರಿ ಕರ್ಕೊಂಡು ನಾನು ನೀರು ಸಾಗರ್ ಕೆರೆಗೆ ಬಂದ್ಬಿಟ್ಟೆ. ಈಗ ಒಂಥರ ಸ್ಮಾಲ್ ಪಿಕ್ನಿಕ್ ಆಫೀಸ್ ವರ್ಕ್ನಾಗ ಬಂದಿದ್ದೆ. ಆದರೆ ಇದು ದೂರ ಆದ ಊರಿಗೆ ಬಂದಿದ್ದೆ. ಹೀಗಾಗಿ ಇಲ್ಲಿ ನೋಡ್ಕೊಂಡು ಹೋದ್ರಂತೇಳಿ ಬಂದೆ. ನಾನು ಒಟ್ಟು ಇಲ್ಲಿ ಬಂದಿದ್ದಿಲ್ಲ ಈ ನೀರು ಸಾಗರ ಕೆರೆಗೆ. ಭಾಳ ಅಂದ್ರೆ ಭಾಳ ದೊಡ್ಡ ಐತ್ರಿ. ಹೊಳಿ ಇದ್ದಂಗೆ ಐತಿ. ಆದರೆ ಇದಕ್ಕೆ ಕೆರೆ ಅಂತಾರೆ. ಈಗ ಊಟ ತೊಗೊಂಬಂದಲ್ಲಿ ಇಲ್ಲಿ ಊಟ ಮಾಡಲಿ ಮಾಡಲಿ ಅನ್ಸಂತೈತಿ. ಆದರೆ ವೆದರ್ ಮಾತ್ರ ನೋಡು ಬರ್ರಿ ಏನಾಗತ್ತೆ ಹೆಂಗೆ ಮಾಡೋದು. ಇದೇ ನೋಡ್ರಿ ನಮ್ಮ ಹುಬ್ಬಳ್ಳಿ ಗೋಕುಲ್ ರೋಡ್ನಾಗಿರುವಂತಹ ಇನ್ಫೋಸಿಸ್ ಕಂಪನಿ. ಎಷ್ಟೋ ಮಂದಿ ಡ್ರೀಮ್ಸ್ ಇರ್ಬೇಕು ಇಲ್ಲಿ ಕೆಲಸ ಮಾಡ್ಬೇಕಂತೇಳಿ. ಅದ್ರ ತಕ್ಕಂಗೆ ಶ್ರಮನೂ ಬಿಡ್ಬೇಕು. ಇವಾಗ ನಾನು ಎಲ್ಲಿ ಬಂದನಪ್ಪ ಅಂತಂದ್ರೆ ವಿಮಾನ ನಿಲ್ದಾಣದ ಹತ್ತಿರ ಬಂದೀನಿ ಹುಬ್ಬಳ್ಳಿಯಾಗ. ಇದು ಫಾರ್ಚೂನ್ ಅಂತೇಳಿ ಇಲ್ಲೇನೋ ಡಿಸ್ಕೌಂಟ್ ಸೇಲ್ ನಡೆಯಕತ್ತದಂತ ಹೋಗಿ ಬರೋಂಬರ್ರಿ. ಇದು ಬಾಜು ಸೈಡಿದ್ದ ವಿಮಾನ ನಿಲ್ದಾಣ ಹುಬ್ಬಳ್ಳಿದ. ಇದು ಫಾರ್ಚೂನ್ ಅಂಥೇಳಿ ನೋಡುಂಬರ್ರಿ ಏನೇನೈತಿ ಅಂತೇಳಿ. ಒಳಗೆ ಬಂದು ನೋಡ್ತಾನ್ರಿ ಜನಜಂಗುಳಿ ಜನ ತುಂಬಿ ತುಳ್ಕಾಕತ್ತೈತಿ. ಇಲ್ಲಿ ಮೋಸ್ಟ್ಲಿ ಎಲ್ಲ ಫಸ್ಟ್ ಕಾಪಿ ಬ್ರ್ಯಾಂಡೆಡ್ ಡ್ರೆಸ್ ಶೂಸ್ ಎಲ್ಲ ಐಟಮ್ಸ್ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಮಾರಾಕತ್ತಿದ್ರು. ಹೋಗಿ ಬಂದಿವ್ರಿ. ಎಲ್ಲ ಐಟಮ್ಸು ಕಾಸ್ಟ್ಲಿ ಅದಾವೆ ಮತ್ತು ಬ್ರ್ಯಾಂಡೆಡ್ ಅದಾವೆ. ಆದ್ರೆ ಅದ್ರ ಫಸ್ಟ್ ಕಾಪಿ ಇರುವ ಮೋಸ್ಟ್ಲಿ ಅವು. ಆದರೆ ಎಲ್ಲವೂ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ. ಟೀ ಶರ್ಟ್ 1500 ರೂಪಾಯಿ, 1000 ರೂಪಾಯಿ. ಹೀಗಾಗಿ ನೋಡಿ ಬರೋಕೆ ಅಷ್ಟು ಚಂದ ಐತ್ರಿ. ಅದು ತೊಗೊಂಡಿದ್ರೆ ಹೋಗಿ ತೊಗೋಬೋದು. ಫಾರ್ಚೂನ್ ಗೋಕುಲ್ ರೋಡ್ನಾಗ ಐತಿ. ಹೋಗೊಂಬರ್ರಿ. ಮತ್ತು ನಾನು ಆಫೀಸ್ಗೆ ಹೋದೆ ರೀ. ಆಫೀಸ್ಗೆ ಹೋಗಿ ಹೊಳ್ಳಿ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದೆ. ವಿಡಿಯೋ ಯಾಕೆ ಮಾಡಲಿಲ್ಲಪ್ಪ ಅಂತಂದ್ರೆ ಮೊಬೈಲ್ನಾಗ ಚಾರ್ಜ್ ಇದ್ದಿದ್ದಿಲ್ಲ. ನಮ್ಮದು ಮೊದಲ ಬ್ಯಾಟ್ರಿ ಮೊಬೈಲ್ ಬ್ಯಾಟ್ರಿ ಕೆಪಾಸಿಟಿ ಕಮ್ಮಿ ರೀ. ಹಿಂಗಾಗಿ ಜಲ್ದಿ ಚಾರ್ಜ್ ಖಾಲಿ ಆಗ್ಬಿಡ್ತೈತಿ. ವಿಡಿಯೋ ಮಾಡ್ಬೇಕು ಮತ್ತು ಅದ್ರಾಗ ಫೋನ್ಯಾಗ ಮಾತಾಡ್ಬೇಕು. ಹೀಗಾಗಿ ಚಾರ್ಜ್ ಜಲ್ದಿ ಖಾಲಿ ಆಗ್ಬಿಡ್ತು. ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಸೀದಾ ಒಂದು ಮನೆಗೆ ಬಂದು ವಿಡಿಯೋ ಮಾಡ್ಲಿಕ್ಕತ್ತಾನೆ. ನಮ್ಮ ಸೊಸಿ ಎದ್ದು ನಿಂತು ಬಿಟ್ಟಾಡ್ರಿ. ಈಗ ಆಕಿದು ಊಟ ಗಿಟ ಎಲ್ಲ ಆಗೈತಿ. ಈಗ ಮಕ್ಕೊಂದು ಒಂದ ಬಾಕಿ ಐತಕಿ. ಯಾಕಂದ್ರೆ ನಿದ್ದೆ ಭಾಳ ಬಂದತ್ತಂತಕಿಗೆ. ಮಧ್ಯಾಹ್ನ ನಿದ್ದೆ ಮಾಡಿಲ್ಲಕ್ಕಿ. ಹೌದಿಲ್ವಾ? ಓಯ್ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ನೀನು? ಮಾಡಿಲ್ಲ? ಅವು ಆಕಿ ಮಾತು ನಮ್ಗೆ ಅಷ್ಟ ಅರ್ಥ ಆಕವ್ರಿ. ನಿಮ್ಗೆ ಅರ್ಥ ಆಗಂಗಿಲ್ಲ. ನಾನು ಬಿಡಿಸಿ ಹೇಳ್ತೇನೆ ನಿಮಗೆ. ಹೌದಿಲ್ಲ? ಹಾಂ, ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿರ್ತೇನೆ ರೀ. ಮತ್ತು ನಾಳೆ ಇನ್ನೊಂದು ಬ್ಲಾಗ್ನಾಗ ಸಿಗೋನು. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ನಮಸ್ಕಾರ. Thanks for watching my vlog.